ವಂದೇ ಮಾತರಂ ವಂದೇ ಮಾತರಂ. ವಂದೇ ವಂದೇ ವಂದೇ
ಶ್ರೀಮಂತ ರಾಷ್ಟ್ರಕ್ಕೆ ಶ್ಲೋಕ
ಜೇಬಿಗೆ ಬಂತು, ಅಂಬಾನಿ ಅದಾನಿ ಮನೆಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಧೀಶರ ಕೋಣೆಗೆ ಬಂತು, 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ, ಗೋಲಿನ ಕಡಲನ್ನು ಭರ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲ ಎಲ್ಲೇ ಬೆತ್ತಲೆಯಾಯಿತು, ಯಾರೂ ಕಾಣದ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ. Dear friends, today is 15th August. I first of all wish you happy Independence Day. Independence Day is our national festival. India got freedom 14 midnight on 1947 from the British rule. Many freedom fighters sacrificed their life. Many are celebrating Independence Day. ಜನಮನ ಎಂದಿಗೂ ನಗುತ್ತಿರಲಿ, ಬಾಣಾಂಗಣದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅಣದಿರು. 79th Independence Day. India has got freedom from British rule. On 15th August 1947, India got freedom. Fighters like Mahatma Gandhi, Lal Bahadur Shastri, Bhagat Singh, Sangoli Rayana and others fought for independence of India. We must respect our freedom and freedom fighters. ಬಹಳ ಉತ್ಸಾಹದಿಂದ ಏನು ಆತನಿಗೆ ಬೇಜಾರು ಅಂದ್ರೆ ಆ ನ್ಯಾಷನಲ್ ಹೈಸ್ಕೂಲ್ ಫೀಲ್ಡ್ ಅನ್ನ 7 ರೌಂಡ್ ಹಾಕಿರುವಂಥದ್ದು, 15 ರೌಂಡ್ ಹಾಕಿ ನಮ್ಮ ಹೋಬಳಿಗೆ ಪ್ರಥಮ ಸ್ಥಾನ ಗಳಿಸ್ಕೊಟ್ಟಿರುವಂತದ್ದು 3000 ಮೀಟರ್ ಓಟದಲ್ಲಿ. ಮತ್ತೆ 100 ಮೀಟರ್ ಅಲ್ಲೂ ಸೆಕೆಂಡ್. ಈ 3ರಲ್ಲಿ ಅಂದ್ರೆ ನಮ್ಮ ಯಲ್ದೂರು ಹೋಬಳಿನಲ್ಲಿ ಇಷ್ಟು ಅಂದ್ರೆ ಒಂದು ಇವೆಂಟ್ ಅಲ್ಲಿ 3 ಅಥ್ಲೆಟಿಕ್ಸ್ ಅಲ್ಲಿ ಪ್ರಥಮ ಬಂದಿರುವಂತದ್ದು. ಮತ್ತೆ ರಿಲೇನಲ್ಲೂ ಸಹ ಈತ ಪ್ರಥಮ ತಂದುಕೊಟ್ಟಿದ್ದಾನೆ ನಮ್ಮ ಶಾಲೆಗೆ. ರಿಲೇ ಬಹಳ ಅಲ್ಲಿ ಕಾಂಪಿಟೇಷನ್ ಇತ್ತು, ಅದರಲ್ಲಿ ನಮ್ಮ ಮಕ್ಕಳು ಎಲ್ಲನೂ ಸಹ ರಿಲೇನಲ್ಲಿದೆ ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗಿದೆ. ಅಕ್ಷರಲ್ಲಿ ಫಸ್ಟ್ ಏನು ಅದು ಸೆಕೆಂಡ್ಸ್ ಇಟ್ಕೊಂಡಿರ್ತಾರೆ, ಹರ್ಡಲ್ಸ್ ಅಲ್ಲಿ ಜಂಪ್ ಮಾಡ್ಕೊಂಡು ಹೋಗಿ ನಮ್ಮ ಗುರಿಯನ್ನು ಮುಟ್ಟಬೇಕು, ಅದರಲ್ಲಿ ಫಸ್ಟ್ ಬಂದಿದ್ದಾರೆ ಚೇತನ್ ಮೇಡಮ್ ಇವ್ರು. ಮತ್ತೆ ಅಲೇಖ್ಯ, ಚಕ್ರ ಹೆಸರಲ್ಲಿ ಅವರಿಗೆ ಫಸ್ಟ್ ನಮ್ಮ ಹೆಸರನ್ನು ಶಾಲೆಯ ಅದು 2ರಲ್ಲೂ ಸಹ ನಮ್ಮ ಮೈತ್ರಿ ಫಸ್ಟ್ ಬಂದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಹಾಗೆ ಮುಖ್ಯ ಜಿಗಿತದಲ್ಲಿ ರೋಹಿಣಿ ಲಾಂಗ್ ಜಂಪ್ ಅಲ್ಲಿ ಸೆಕೆಂಡ್ ಪಡ್ಕೊಂಡಿದ್ದಾರೆ ಅವರು. ಮತ್ತೆ ಮುನ್ನ 400 ಮೀಟರ್ ಓಟದಲ್ಲಿ ಸೆಕೆಂಡು, 100 ಮೀಟರ್ ಓಟದಲ್ಲಿ ಭಾಗವಹಿಸಿದ್ರು ಅವರು. ಫಸ್ಟ್ ಹೈಟ್ ಜಂಪ್ ಅಲ್ಲಿ ಸಿರಿವೆನ್ನೆಲ್ಲ ಫಸ್ಟ್. ಮತ್ತೆ ವರ್ಷಿಣಿ ಎಸ್ ಎ ಇವರು ಇಬ್ಬರು ಒಂದೇ ಸಮಯ ಹಾಡಿದ್ರು. ಹಾಗಾಗ್ಬಿಟ್ಟು ಫಸ್ಟ್ ಸೆಕೆಂಡ್ ಅಂತ ಡಿಸೈಡ್ ಮಾಡೋಕ್ಕಾಗಲಿಲ್ಲ. ಒಂದು ತಪ್ಪಿಲ್ಲದೆ ವಯಸ್ಸರಿ ಸಿರಿವೆನ್ನೆಲ್ಲ ಫಸ್ಟ್ ಬಂದಿದ್ದಾರೆ, ಮತ್ತೆ ಇವರಿಗೆ ಸೆಕೆಂಡ್ ಅಂತ ಡಿಸೈಡ್ ಮಾಡಿದ್ದೀವಿ ಅಂತ ಮೇಡಮ್. ಥ್ರೋಬಾಲ್ ಹೈಸ್ಕೂಲಲ್ಲಿ ಹೈಸ್ಕೂಲ್ ಬಾಯ್ಸ್ ಥ್ರೋಬಾಲ್ ಬಾಯ್ಸ್ ಹೈಸ್ಕೂಲ್ ವಾಲಿಬಾಲ್ ಲೋಯರ್ಸ್ ಅಲ್ಲಿ ಅವರು ಸೆಕೆಂಡ್ ಬಂದಿದ್ದಾರೆ. ಲೋಯರ್ಸ್ ಅಲ್ಲಿ ನಮಸ್ಕಾರ.
ಶಿವರಾತ್ರಿನೇ ದಿವಸ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾತಾಡಿಕೊಂಡು ಈ ದಿವಸ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಫಸ್ಟು ನಾನು ಕರೀತೀನಿ. ಅವ್ರು ದಯವಿಟ್ಟು ಅವ್ರು ಬಂದು ಪ್ರಶಸ್ತಿ ಪತ್ರಗಳನ್ನು ತಗೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. नितिन यादव, सतेश, नितिन, वेदक के आनंद. ಹಾಜರಾಗಿರ್ತಾರೆ. ಇವರಿಗೂ ಸಹ ನನ್ನ ಶಾಲೆ ಗೌರವವನ್ನು ಹೆಚ್ಚಿಸಿದಂಥ ಎಲ್ಲರಿಗೂ ಸಹ ಧನ್ಯವಾದಗಳು. ಸೊ ಮತ್ತೆ ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರುವಂಥದ್ದು ಸೋಮಾ ಮೇಡಮ್ ಅವ್ರಿಗೂ, ರವಿ ಸಾರ್ಗೂ, ಮತ್ತು ನಮ್ಮ ಉಮಾದೇವ್ ಮೇಡಮ್ ಅವ್ರಿಗೂ, ಮತ್ತು ಮೂರ್ತಿ ಸರ್ ಅವರು. ಸ್ಕೌಟ್ ಆ್ಯಂಡ್ ಗೈಡ್ಸ್ ಅದರ ನಿಯಮಗಳು ನಮ್ಗೆ ಗೊತ್ತಿಲ್ಲದೆ ಇದ್ರೂ ಸಹ ಮೇಡಮ್ ಅವರು ಓದ್ತಾ ಇದ್ದಾರಪ್ಪ. ನೀವು ಇದ್ರ ಬಗ್ಗೆ ತುಂಬ ಮಕ್ಕಳಿಗೆ ತುಂಬ ಅವರಿಗೆ ಅವರಲ್ಲಿ ಪ್ರತಿಭೆಯನ್ನು ಮೂಡಿಸಬೇಕು. ಸ್ಕೌಟ್ ಆ್ಯಂಡ್ ಗೈಡ್ಸ್ ಅಂದರೆ ಏನು ಅಂತ ಹೇಳ್ಕೊಡ್ಬೇಕು ಅಂತ ಒಂದು ಸ್ಪೆಷಲ್ ಆಗಿ ಮಾತಾಗಿ ಹೇಳಿದ್ರು. ಹಾಗಾಗಿ ಅದೆಲ್ಲ ಇವರಿಗೆ ಹೇಳಿದ್ದೆ, ಅದನ್ನು ಫಾಲೋ ಅಪ್ ಆಗ್ಬಿಟ್ಟು ನಮ್ಮ ಎಲ್ಲಪ್ಪ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಬಂದಿದ್ರು. ಅಲ್ಲಿ ಇಲ್ಲಿ ಕಡೆಯಿಂದ ಲಲಿತಾ, ಪೂರ್ವಿಕಾ ಇವರೆಲ್ಲ ಬೇಗ ಬರ್ಬೇಕು ಇಲ್ಲಿಗೆ. ಯಶೋದಾ, ಪುಷ್ಪ, ನಿತ್ಯಶ್ರೀ, ವಂದನಾ. ಸೆಕ್ಷನಿಂದ ಧನುಷ್, ಗುರುಪ್ರಸಾದ್, ಚರಿಚರಣ್, ಅಭಿರಾಮ್, ಶ್ರವಣ್ ಗೌಡ, ಪುನೀತ್, ಋತ್ವಿಕ್. ಹಾಗೆಯೇ ಗೈಡ್ ಸೆಕ್ಷನ್ ಇಂದ ವರ್ಷಿಣಿ, ಗಗನ, ನಿತ್ಯಶ್ರೀ, ಅಂಕಿತಾ, ಪ್ರತಿಭಾ, ವನಿತಾ, ತನುಶ್ರೀ, ಸಹನಾ, ವೈಸಿರಿ, ಕೀರ್ತಿ. ये उठते